ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬರ್ತ್ಡೇ ಪಾರ್ಟಿ ಲಾಗು. ನಿಮಗೆ ಮುಂಚೆ ಹೇಳಿದ್ನಲ್ಲ ಒಂದು ಸರ್ಪ್ರೈಸ್ ವೀಡಿಯೋಸ್ ಇದೆ ಅಂತ ಹೇಳಿ ಇದೆ. ನಾವು ಚಿಕ್ಕಲ್ಲೂರಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದು ಕೇಕ್ ತೊಗೊಂಡು ಹೋಗ್ತಾ ಇರೋದು. ಇಷ್ಟೇ ವಿಡಿಯೋ ಮಾಡೋದಕ್ಕಾಗಿದ್ದು, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ವಿ. ರಾತ್ರಿ ಎಲ್ಲ ಊಟ ಮುಗಿಸಿ ಮಲ್ಕೊಂಡ್ಬಿಟ್ವಿ. ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಎಲ್ಲ ತಯಾರಿ ಮಾಡಿಕೊಂಡು ಇಲ್ಲಿ ಕಂಡಾಯ ಪೂಜಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಅದಕ್ಕೆ ತಯಾರಿ ಮಾಡ್ಕೊಂಡ್ವಿ. ನಂತರ ಆಮೇಲೆ ಪಾರ್ಟಿ ಹಾಲಲ್ಲಿ ಚಿಕ್ಕಲ್ಲ ಫೋನು ಮಾಡ್ತಿದ್ದೆ ಬಂಗಾರಿ. ಹೊಸ ಬಟ್ಟೆ ಹಾಕತ್ತಾ ಇದ್ದೀನಿ ನೀನು. ಹೊಸದಾ? ಇದು ನನ್ನ ತಮ್ಮನ ಮಗು, ಮೊದಲನೇ ವರ್ಷದ ಹುಟ್ಟುದಬ್ಬ. ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸಿದ್ವಿ. ಇಲ್ಲಿ ಎಲ್ಲ ತುಂಬ ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾ ಇದೆ. ಮಾಡಿರೋದೆಲ್ಲ ಹಾಳಾಗ್ಬಿಡ್ತಾ ಇದೆ, ಎಲ್ಲ ಹೊಡೆದೋಗಿ ಡ್ಯಾಮೇಜ್ ಆಗಿ ಆ ಥರ. ಸ್ವಲ್ಪ ಮಂದಗತಿಯಲ್ಲಿ ಇಲ್ಲಿನ ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ತ್ವರಿತಗತಿಯಲ್ಲಿ ಇಲ್ಲಿನ ಜೀರ್ಣೋದ್ಧಾರದ ಕೆಲಸಗಳೆಲ್ಲ ನಡಿಬೇಕು ಅಂತ ನಾನು ಕೇಳ್ಕೊತೀನಿ. ಏಕೆಂದರೆ ತುಂಬ ವರ್ಷಗಳಾಗ್ಬಿಟ್ಟಿದೆ. ಎಲ್ಲ ಸ್ವಲ್ಪನೇ ಮಾಡ್ತಾ ಬರ್ತಿದ್ದಾರೆ. ಯಾವುದು ಕಂಪ್ಲೀಟ್ ಅಂತ ಯಾವುದೂ ಇಲ್ಲ, ಎಲ್ಲ ಇನ್ಕಂಪ್ಲೀಟು. ಇದು ನಮ್ಮ ತಮ್ಮನ ಮಗಳು, ಮೊದಲನೇವಳು, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ದೇವಸ್ಥಾನದ ಮುಖ್ಯ ದ್ವಾರ ಆಗಿರ್ಬೋದು ಅಥವಾ ಒಳಗಡೆ ಎಲ್ಲ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗಿದೆ. ಆದರೆ ಇನ್ನೂ ಹೆಚ್ಚಿನ ಸ್ವಲ್ಪ ತ್ವರಿತಗತಿಯಲ್ಲಿ ಹೆಚ್ಚಾಗಿ ಕಂಪ್ಲೀಟ್ ಆಗಬೇಕು ಇಲ್ಲಿನ ಜೀರ್ಣೋದ್ಧಾರದ ಕೆಲಸಗಳೆಲ್ಲ ಅಂತ ನಾನು ಆಶಿಸ್ತೀನಿ. ನಂತರ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇಲ್ಲಿ ಎಲ್ಲ ತಯಾರಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪಾರ್ಟಿ ಅಲ್ಲಿಗೆ ಹೋದ್ವಿ. ಇಲ್ಲಿ ಸಿಹಿ ಊಟ ಬಡಿಸಿ ನಂತರ ಅಲ್ಲಿ ಊಟಕ್ಕೆ ಎಲ್ಲ ವ್ಯವಸ್ಥೆ ರೆಡಿ ಮಾಡ್ಕೋಬೇಕಿತ್ತು. ಹಾಗಾಗಿ ಇಲ್ಲೆಲ್ಲ ಬೇಗ ಮುಗಿಸಿದ್ವಿ. ಊಟದ ವ್ಯವಸ್ಥೆನ ಬೇಗ ಮುಗಿಸೋದಕ್ಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ನಮ್ಮ ತಾಯಿ. ಇಷ್ಟು ಅಡುಗೆಗಳನ್ನೂ ಕೂಡ ನಮ್ಮ ತಾಯಿನೇ ಮಾಡಿದ್ದು. ನಾನು ಸ್ವಲ್ಪ ಮಡಿ ವಿಚಾರದಿಂದಾಗಿ ನಾನು ಅಲ್ಲಿಗೆ ಹೋಗೋದಕ್ಕೆಲ್ಲ ಆಗಲಿಲ್ಲ. ಹಾಗಾಗಿ ಎಲ್ಲ ಅಡುಗೆಗಳನ್ನು ಇವರೇ ಮಾಡಿಕೊಂಡ್ರು. ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿಕೊಟ್ರು. ನಮ್ಮ ಬಂದಿರೋ ಎಲ್ಲ ನೆಂಟರೆಲ್ಲ ತುಂಬ ಚೆನ್ನಾಗೆಲ್ಲ ಹೆಲ್ಪ್ ಮಾಡಿದ್ರು ಎಲ್ಲರೂ ಕೂಡ. ಹಾಗಾಗಿ ಬೇಗನೆ ಮುಗೀತು. ಅನ್ನ ಸಾರು, ಪಾಯಸ ಮತ್ತು ಕಜ್ಜಾಯ, ಬಾಳೆಹಣ್ಣು ಎಲ್ಲನೂ ಮಾಡಿ, ತಿಂಡಿಗೆ ಪುಳಿಯೋಗರೆ, ಮೊಸರು ಅನ್ನ ಮಾಡಿದ್ವಿ. ಒಟ್ಟಿಗೆ ಎಲ್ಲನೂ ಮಾಡಿಬಿಟ್ಟಿದ್ವಿ. ಬೇಗ ಮುಗಿಸಿ ಮತ್ತು ಅಲ್ಲಿಗೆ ಹೋಗ್ಬೇಕಿತ್ತಲ್ಲ. ಹಾಗಾಗಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಕೇಕ್ ಕಟ್ ಮಾಡಿಸಿದ್ರು. ಅಂದರೆ ಬೆಳಗ್ಗೆನೇ ಪೂಜೆ ಮುಗಿಸಿದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡಿಬಿಡೋಣ, ಆಮೇಲೆ ಬೇಕಿದ್ರೆ ಅಲ್ಲಿ ಚೌಟ್ರಿ ಹತ್ರ ಹ್ಯಾಪಿ ಬರ್ತ್ಡೇ ಟು ಯು. ಅವನಂತೂ ತುಂಬಾ ಹೇಳ್ತಾ ಇದ್ದ. ಅಳುನೇ ನಿಲ್ಸೋಕ್ಕಾಗಲಿಲ್ಲ ಪಾಪ. ಆಮೇಲೆ ಸ್ವಲ್ಪ ಕೇಕ್ ತಿನ್ಸಿದ್ಮೇಲೆ ಸಮಾಧಾನ ಆಯಿತು ಅವನಿಗೆ. ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಯಾರೂ ಇರಲಿಲ್ಲ, ನಾವೇ ಕಟ್ ಮಾಡ್ಕೊಂಡ್ವಿ. ನಂತರ ಎಲ್ಲ ಹೊರಟ್ವಿ ಅಲ್ಲಿಗೆ. ಇಲ್ಲಿಂದ ಸ್ವಲ್ಪ ಒಂದು 10 ನಿಮಿಷ ಆಗುತ್ತೆ ಬೇರೆ ನಮ್ಮ ಮೇನ್ ರೋಡ್ ಚೌಟ್ರಿ ಹತ್ರ ಹೋಗೋದಕ್ಕೆ. ನಾವು ಒಳಗಡೆ ದೇವಸ್ಥಾನದ ಒಳಗಡೆ ಇರುವಂಥ ರೂಮ್ನ ಬುಕ್ ಮಾಡ್ಕೊಂಡಿದ್ದು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಸಿಂಪಲ್ಲಾಗಿ ಮಾಡಿಸಿದ್ವಿ. ಅಂದರೆ ಈ ದಿನ ನಮ್ಮ ತಾಯಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಬಲೂನು ಮತ್ತು ಇದು ಹೂವಿನ ಡೆಕೋರೇಷನ್ ಎರಡೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತ ಹೇಳಿ. ಆದರೆ ಸ್ವಲ್ಪ ಜಾಗ ತುಂಬ ಚಿಕ್ಕದಾಗೋಯ್ತು ಅಂದಾಗಾಗಿ ಬಲೂನ್ದು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಮಗಂದು ಹೆಂಗೈತೆ ಪ್ರಿಪ್ರೇಷನು? ನಾಳೆಯಿಂದ ಸ್ಟಾರ್ಟ್ ನಮ್ಮದು. ನಿಮ್ದು ಫುಲ್ ಗ್ರ್ಯಾಂಡ್ ಅನಿಸುತ್ತೆ. ಚೌಟ್ರಿ ಓ, ರಜಾ ಐತೆ ಎಲ್ಲರೂ. ಯಾವತ್ತು? ಸೋಮವಾರ. ಸೋಮವಾರ.
ಹಂಗಾರೆ ಸರಿ. ಅದಕ್ಕೆ ಹೇಳ್ತೇವೆ ಎರಡು ಒದ್ರಿಲ್ಲ ಹಾಕೋದು ಒದ್ದಿದ್ದು. ನಂತರ ಪೂಜೆ ಎಲ್ಲ ಮುಗಿಸಿದ್ವಿ. ದೇವರೆಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ ರಾಜಣ್ಣ? ಕಣ್ಣಲ್ಲಿ ನೀರು ಬರಬಾರ್ದು, ಏನು ಮಾಡಬೇಕು? ನಮಗೆ ಬರುತ್ತಲ್ಲ ಅದಕ್ಕೆ ಹೇಳಿ ಏನು ಮಾಡಬೇಕು ಅಂತ. ಹಾಂ, ಅವ್ರು ಒಗಿತಾ ಇದ್ದಾರೆ. ಮಾಡಿ. ನೀರು ಬರಲ್ವಾ ಕಣ್ಣೀರು? ಎಷ್ಟು ವರ್ಷದ ಹೇಳಿ? ಹಾಂ, 13 ವರ್ಷದ್ದು ಎಕ್ಸ್ಪೀರಿಯೆನ್ಸು ಈರುಳ್ಳಿ ಕಟ್ ಮಾಡೋಕ್ಕೆ, ಕಣ್ಣು ಮುಚ್ಕೊಂಡು. ಮಾತಾಡಿ ಏನಾದರೂ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ. ಏನಿದು? ನೀವು ಫುಲ್ ಬೇವತ್ತಾಗಿದ್ದೀರಾ. ಏನು ಮಾಡ್ತಿದ್ದೆ ಮಾಮ? ಎಲ್ಲರೂ ಚೆನ್ನಾಗಿ ರೆಡಿ ಆಗ್ತಾಯಿದ್ರು. ಅಷ್ಟರಲ್ಲಿ ನಾವು ಕೂಡ ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ರು. ಪ್ರಿಪೇರ್ ಆದರು ಎಲ್ಲ ಕೂಡ. ಪಾಪು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಮುದ್ದಾಗಿ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ರು. ನೆಂಟರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಆ ಕಡೆ ಬ್ಯುಸಿ ಆಗಿಬಿಟ್ವಿ ನೆಂಟರೆಲ್ಲ ಮಾತಾಡ್ಸೋದ್ರಲ್ಲಿ. ಪಾರ್ಟಿ ಹಾಲ್ಗೆ ಹೋಗಿ ಸಣ್ಣ ಪುಟ್ಟ ತಯಾರಿಗಳನ್ನೆಲ್ಲನೂ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ವೆದರು ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ನ, ಫೋಟೋ ಕ್ಲಿಪ್ಪಿಂಗೆಲ್ಲ ತೋರಿಸ್ತೀವಿ ಕೂಡ ಲಾಸ್ಟಲ್ಲಿ. ಸಿಂಪಲ್ ಡಿಸೈನ್ ನಾನು ಹೇಳಿದ್ನಲ್ಲ, ಬಲೂನ್ ಡಿಸೈನ್ ಮಾಡಬೇಕಿತ್ತು, ಬಟ್ ಅದಕ್ಕೆ ಕ್ಯಾನ್ಸಲ್ ಆಗಿ ಸಿಂಪಲ್ ಡಿಸೈನ್ ಫೈನಲಾಗಿ ನಿಂತ್ಕೊಳ್ತು ಅಂತ. ಸೊ ಇಷ್ಟು ಡಿಸೈನ್ ಸಿಂಪಲಾಗಿ ಬಂದಿದೆ. ನಂತರ ಎಲ್ಲ ಊಟದ ತಯಾರಿ ಎಲ್ಲ ನಡೀತಾ ಇತ್ತು. ನೆಂಟರೆಲ್ಲ ಬಂದಿದ್ದರು. ಇವರೆಲ್ಲ ನಮ್ಮ ರಿಲೇಟಿವ್ಸು. ಚಿಕ್ಕದಾಗಿ ಮಾಡೋಣ ಅಂತ ಮಾಡಿದ್ದು ಫಂಕ್ಷನ್ ಇದು. ಇದು ನನ್ನ ತಮ್ಮನ ಫ್ಯಾಮಿಲಿ, ಒಂದು ಗಂಡು ಹೆಣ್ಣು. ಇವರು ನಮ್ಮಪ್ಪ ಅಮ್ಮ. ಇವತ್ತು ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಆ ಸಂಭ್ರಮಾಚರಣೆ ಎರಡೂ ಜೊತೆಲೇ ಮಾಡೋಣ ಅಂತ ಈ ಪಾರ್ಟಿ ಎಲ್ಲ ಇಷ್ಟು ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿತ್ತು. ಮಳೆ ಕೂಡ ಬಂತು, ಬಟ್ ಆದರೂ ವೆದರ್ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ನೇಚರ್ ಅಂತ ಅಂದರೆ ಇಲ್ಲಿ ನಮಗಂತೂ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಲ್ಲ. ನಮ್ಮ ಮಕ್ಕಳಂತೂ ಚೆನ್ನಾಗಿ ಆಟ ಆಡಿ ಕುಣಿದ್ರು ಚೆನ್ನಾಗಿ. ನಮ್ಮ ಯಜಮಾನರು ಈ ಊಟದ ಗಡಿಬಿಡಿ ಇದ್ದರೂ ಕೂಡ ಅವರಂತೂ ಒಂದು ಸೈಡ್ಗೆ ಹೋಗ್ಬಿಟ್ಟು ಫುಲ್ಲು ಪ್ರಶಾಂತತೆಯನ್ನು ನೋಡಿಕೊಂಡು ಬಂದರು. ಇವತ್ತಿನ ವೀಡಿಯೋಸು ಈ ರೀತಿ ಇತ್ತು. ಪೂಜೆ ತಯಾರಿ ಆಗಿರ್ಬೋದು, ಅಥವಾ ಬರ್ತ್ಡೇ ಆಗಿರ್ಬೋದು, ದೇವರ ಸೇವೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಾಯಿತು. ನಮ್ಮ ತಂದೆ ತಾಯಿಯ 36ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. 35ನೇ ವರ್ಷಕ್ಕೆ ನನ್ನ ತಮ್ಮ ಮಗನ ಗಿಫ್ಟಾಗಿ ಕೊಟ್ಟ. ಇವತ್ತು 36ನೇ ವರ್ಷಕ್ಕೆ ಈ ಮುದ್ದಾದ ಮಗುವಿನ ಬರ್ತ್ಡೇನ ಗಿಫ್ಟ್ ಆಗಿ ಕೊಟ್ಟಿದ್ದಾಯಿತು. ಹೀಗೆ ಸುಖವಾಗಿ ಚೆನ್ನಾಗಿ ದೇವರ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮಗುಗೆ, ನಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ ಆಶೀರ್ವದಿಸಿ ಮನೆಗೆ ಬಂದ್ವಿ. ಫುಲ್ ಮಳೆ ಜೋರು ಸ್ಟಾರ್ಟ್ ಆಗಿತ್ತು. ಸೊ ಮಳೆ ನಿಂತ ಮೇಲೆ ಬಂದ್ವಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ವೀಡಿಯೋಸ್ನ ನೋಡ್ತಾಯಿರಿ. ಹೆಚ್ಚು ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಎಲ್ರಿಗೂ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.